ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಪ್ಡೇಟ್ ಬಗ್ಗೆ ನಾವು ನೋಡೋಣ. ಹೌದು, ಯಾವಾಗ ಎಕ್ಸಾಮ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇದ್ರ ಬಗ್ಗೆ ಏನು KPSC ವೆಬ್ಸೈಟಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಸಹ ನಾವು ನೋಡೋಣ. ನೋಡಿ, KPSC ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ ಸದ್ಯಕ್ಕೆ. ಬೇರೆ ಎಲ್ಲ ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಅಂದರೆ ಬಹಳಷ್ಟು ಅವರು ಅಡಿಷ್ನಲ್ ಲಿಸ್ಟ್ ಎಲ್ಲ ಬಿಡ್ತಾ ಇದ್ದಾರೆ. ಬಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ರಿಲೇಟೆಡ್ ಅವರು ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಹಾಗಾದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಯಾವಾಗ ನಡಿಬೋದು ಅಂತ ಅಂದರೆ, ಆಗಸ್ಟಲ್ಲಿ ನಡೆಯುತ್ತಾ ಅಥವಾ ಸೆಪ್ಟೆಂಬರಲ್ಲಿ ನಡೆಯುತ್ತಾ ಅಥವಾ ಈ ವರ್ಷದೊಳಗಡೆ ಮುಗಿಸ್ತಾರಾ ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಮೊದಲನೇದಾಗಿ ಆಗಸ್ಟಲ್ಲಿ ಎಕ್ಸಾಮ್ ನಡೆಯುತ್ತಾ ಅಂತ ಮಾತಾಡೋದಾದರೆ ನಾವು ನೋಡಿ, ಆಗಸ್ಟ್ ಆಲ್ರೆಡಿ ನಾವು ಒಂದು 10 ಡೇಸ್ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಆಗಸ್ಟಲ್ಲಿ ನಡಿಬೇಕು ಅಂದರೆ ಅವರು ಹೆಚ್ಚು ಕಡಿಮೆ ಒಂದು 20+ ಡೇಸ್, ಆ್ಯಕ್ಚುಲಿ 1 ಮಂತ್ ಮಿನಿಮಮ್ ಮುಂಚೆ ಹೇಳಬೇಕು. ಯಾಕಂದರೆ ಎಕ್ಸಾಮ್ ಅವ್ರು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳೋದೇ ಭಾಳ ಟೈಮ್ ತೊಗೊಂಡ್ರು. ಹಾಗಾಗಿ 1 ಮಂತ್ ಮುಂಚೆ ಆದರೂ ಹೇಳಬೇಕು. ಅಟ್ಲೀಸ್ಟ್ 15 to 20 ಡೇಸ್ ಆ್ಯಾವ್ರೇಜಾಗಿ ಹೇಳಬೇಕು. ಹಾಗಾಗಿ ಆಗಸ್ಟಲ್ಲಿ ಈ ಎಕ್ಸಾಮ್ ನಡೆಯುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ಆಗಸ್ಟಲ್ಲಿ ನಡೆಯೋದು ಡೌಟ್ ಇದೆ. ಇನ್ನು ಸೆಪ್ಟೆಂಬರ್ಗೆ ವಿಷಯ ಬಂದರೆ, ಸೆಪ್ಟೆಂಬರ್ನಲ್ಲಿ ಆಗಬಹುದು. ಓಕೆ, ಅದನ್ನು ಅವರು ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಹೇಳ್ತಾರೆ. ಇನ್ನು ಆಗಸ್ಟ್ ಮಂತ್ ಎಂಡ್ ಅಷ್ಟೊತ್ತಿಗೆ ಏನಾದರೂ ಹೇಳಿದ್ರೆ ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಆದರೆ ಇನ್ನು 2024 ಮುಗಿಯೋದಕ್ಕೆ ಇನ್ನೂ ಒಂದು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು 4 ಮಂತ್ಸ್ ಇದೆ. ಅವರು ಎಕ್ಸಾಮ್ ನೋಟಿಫಿಕೇಷನ್ ಕರೆದೆ ಆವಾಗ 1 ಇಯರ್ ಮೇಲೆ ಆಗಿಬಿಡುತ್ತೆ. ಹಾಗಾಗಿ ಖಂಡಿತ ಈ 2024 ಒಳಗಡೆ ಅಂತೂ ಅವ್ರು ಎಕ್ಸಾಮ್ ಮಾಡೇ ಮಾಡ್ತಾರೆ. ಓಕೆ, ಅದು ಗ್ಯಾರಂಟಿ. ಬಟ್ ಮೋಸ್ಟ್ಲಿ ಇನ್ನೊಂದು ಏನು ಅಂದರೆ, ಆಲ್ರೆಡಿ PDO ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಎಲ್ಲ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ, IAS ಮೇನ್ಸ್ ಬರುತ್ತೆ. ಯಾವಾಗ ಸೆಪ್ಟೆಂಬರಲ್ಲಿ ಮೇನ್ಸ್ ಬರುತ್ತೆ. ಸೊ ಹಾಗಾಗಿ ಅವರು ಟೈಮ್ ಟೇಬಲ್ ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಸೊ ಈ ಎಲ್ಲ ಸಿನಾರಿಯೋ ನೋಡಿದ್ರೆ ನನಗೇನು ಅಕ್ಟೋಬರ್ ಅಥವಾ ನವಂಬರಲ್ಲಿ ಮಾಡ್ಬೋದು ಅಂತ ಅನಿಸುತ್ತೆ. ಅಕ್ಟೋಬರ್ ಅಥವಾ ನವಂಬರಲ್ಲಿ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಯಾಕಂದರೆ ಈ ಎಲ್ಲ ಟೈಮ್ ಟೇಬಲ್ಗಳನ್ನ ನೋಡ್ತಾ ಹೋದರೆ, ಯಾಕಂದರೆ ಇನ್ನೊಂದೇನೆಂದರೆ IAS ಮೇನ್ಸು 1 ವಾರ ಕಂಪ್ಲೀಟಾಗಿ ನಡೆಯುತ್ತೆ ಅಲ್ವಾ. ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್ಸು ಆಲ್ರೆಡಿ ಶೆಡ್ಯೂಲ್ ಆಗಿಬಿಟ್ಟಿದೆ ಸೆಪ್ಟೆಂಬರ್ನಲ್ಲಿ. ಹಾಗಾಗಿ ಸೆಪ್ಟೆಂಬರ್ನಲ್ಲಿನೂ ಒಂಚೂರು ಡೌಟ್ ಇದೆ. ಆದರೂ ನಮ್ಮ KPSC ಹೇಳೋಕ್ಕಾಗೋದಿಲ್ಲ. ಬಹಳ ಆತುರವಾಗಿ ಮಾಡಬಹುದು ಎಕ್ಸಾಮ್ಸ್ನ. KS ಆದಮೇಲೆ ಇಮಿಡಿಯೇಟ್ಲಿ ನಾವು ಬೇರೆ ಎಕ್ಸಾಮ್ಸ್ ಮಾಡ್ತೀವಿ ಅಂತಲೂ ಅವರು ಮಾಡ್ಬೋದು. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತೇನೆ. ಹಾಗಾದರೆ ನಮಗೆ ಹೆಚ್ಚು ಕಡಿಮೆ ಎಷ್ಟು ಅಪ್ರಾಕ್ಸಿಮೇಟ್ಲಿ ಇನ್ 1 ಮಂತ್ ಅಂತೂ ಇದೆ. 1 ಮಂತ್ ಅಂತೂ ಡೆಫಿನೆಟ್ಲಿ ಇದೆ. ಎಕ್ಸಾಮ್ ಅಕಸ್ಮಾತ್ ಕರೆದ್ರೂ ಬೇಗ, ಅಥವಾ 1 to 2 ಡೆಫಿನೆಟ್ಲಿ ಸಿಗುತ್ತೆ. 1 to 2 ಡೆಫಿನೆಟ್ಲಿ ಸಿಗುತ್ತೆ. ಸೊ ನೀವು ಈ ಟೈಮ್ನಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ನೋಡಿ, ಆದಷ್ಟು ಪೇಪರ್ 2 ಅಲ್ಲಿ ಮ್ಯಾಥ್ಸ್ ರಿವಿಷನ್ ಮಾಡಿ. ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿ ಇವು 3 ನೀವು ಚೆನ್ನಾಗಿ ರಿವಿಷನ್ ಮಾಡಿ ಪೇಪರ್ 2 ಅಲ್ಲಿ. ಇನ್ನು ಪೇಪರ್ 1 ಬಂದರೆ ನೀವು ಪಾಲಿಟಿ ರೆಫರ್ ಮಾಡಿ, ಕರೆಂಟ್ ಅಫೇರ್ಸ್ ರೆಫರ್ ಮಾಡಿ. ಓಕೆ, ಮಿಸ್ ಮಾಡಬೇಡಿ ಕರೆಂಟ್ ಅಫೇರ್ಸ್ ಆಗಲಿ. ಆಮೇಲೆ ಸೈನ್ಸು ಕ್ವೆಶನ್, ಜನರಲ್ ಸೈನ್ಸು, ಓಕೆ, ಹಿಸ್ಟ್ರಿ ಕ್ವೆಶನ್ಸು. ಓಕೆ, ಇಷ್ಟರಲ್ಲಿ ನೀವು ಮ್ಯಾಕ್ಸಿಮಮ್ ನಿಮಗೆ ಪೋರ್ಷನ್ಸ್ ಕವರ್ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ಟಾಪಿಕ್ಸ್ ನೀವು ಮಿಸ್ ಮಾಡ್ದಿರ ನೀವು ಖಂಡಿತ ನೀವು ಓದಲೇಬೇಕಾಗುತ್ತೆ. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಯಾವ ಕ್ವೆಶನ್ ಪೇಪರ್ ನಾವು ರೆಫರ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಲಿದೆ ಭಾಳಷ್ಟು ಜನಕ್ಕೆ. ಯಾಕಂದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದು ಬಹಳಷ್ಟು ಪೇಪರ್ಸು ಇಲ್ಲ ಅಲ್ವಾ. ನೋಡಿ, ನೀವು ಪೇಪರ್ 1ಗೆ KPSC ನಡೆಸಿರುವಂಥ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಸಾಲ್ವ್ ಮಾಡಿ. ಎಕ್ಸಾಂಪಲ್ KAS, FDA, SDA ಈ ಥರ ಎಕ್ಸಾಮ್ಸ್ದು ಪೇಪರ್ಸ್ ರೆಫರ್ ಮಾಡಿ. ಸೊ ಪೇಪರ್ 1ಗೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಇನ್ನು ಪೇಪರ್ 2ಗೆ ನೀವು ಏನು ಮಾಡ್ಬೋದು ಅಂತ ಅಂದರೆ, ಜನರಲ್ ಸೈನ್ಸ್ ಕ್ವೆಶನ್ಸ್ ರೆಫರ್ ಮಾಡ್ಬೋದು. ಪೇಪರ್ 1ಅಲ್ಲಿ ಬರುವಂಥ ಜನರಲ್ ಸೈನ್ಸು. ಇನ್ನು ಮ್ಯಾಥ್ಸ್ಗೆ ಬಂದರೆ, ಮ್ಯಾಥ್ಸ್ಗೆ ನೀವೇನು ರೆಫರ್ ಮಾಡ್ಬೋದು ಅಂತ ಅಂದರೆ, ನನ್ನ ಪ್ರಕಾರ ನೀವು NCERTಸೇ ರೆಫರ್ ಮಾಡಿ. NCERTಸೇ ನೀವು ರೆಫರ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಕೆಲವು KPSC ಎಕ್ಸಾಮ್ಸು ಆಪ್ಟಿಟ್ಯೂಡ್ ಕ್ವೆಶನ್ಸ್ ಕೇಳಿದ್ದಲ್ಲ, ಅದನ್ನು ರೆಫರ್ ಮಾಡಿ. ಅಥವಾ PSIನಲ್ಲಿ ಮ್ಯಾಥ್ಸ್ ಪೋರ್ಷನ್ಸ್ ಬರುತ್ತಲ್ಲ, ಅದ್ರದ್ದು ನೀವು ಮೆಂಟಲ್ ಎಬಿಲಿಟಿ ಎಲ್ಲ ನೋಡಿಕೊಂಡ್ರೆ ನಿಮ್ಗೊಂಚೂರು ಅಲ್ಲಿ ಕವರ್ ಆಗುತ್ತೆ. ಓಕೆ,
ಸೊ ನಿಮಗೆ ಇಷ್ಟು ಪೋರ್ಷನ್ಸ್ ನಿಮಗೆ ಏನು ಒಂದಷ್ಟು ಕ್ವೆಶನ್ ಪೇಪರ್ಸ್ನ ನೀವು ನೋಡಿದ್ರೆ ನಿಮಗೆ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ, ಎಕ್ಸಾಮ್ ಹೇಗೆ ನಡೆಯುತ್ತೆ, ಯಾವ ಥರ ಕ್ವೆಶನ್ಸ್ ಬರುತ್ತೆ, MCQs ಯಾವ ಥರ ಸಾಲ್ವ್ ಮಾಡೋದು, ಅವೆಲ್ಲ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಭಾಳಷ್ಟು ಸತಿ ಏನಾಗುತ್ತೆ ಅಂದರೆ ನಮಗೆ ಸಬ್ಜೆಕ್ಟ್ ಗೊತ್ತಿರುತ್ತೆ, ಸಬ್ಜೆಕ್ಟ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ನಮಗೆ ಆಪ್ಷನ್ಸ್ MCQs ಆಪ್ಷನ್ಸ್ 1 2 3 4 ನೋಡುವಾಗ ಏನಾಗುತ್ತೆ, 1 ಕರೆಕ್ಟ್ ಇದೆ ಅನಿಸುತ್ತೆ, 4 ಕರೆಕ್ಟ್ ಇದೆ ಅನಿಸುತ್ತೆ, ಕಡೆಗೆ ಎಲ್ಲ ಕರೆಕ್ಟ್ ಅಂತ ಅಂದ್ಕೊಂಡು ನಾವು ಏನೋ ಒಂದು ಮಾರ್ಕ್ ಮಾಡಿ ಬರ್ತೀವಿ, ಅದು ನಮಗೆ ಏನು ತಪ್ಪಾಗಿಬಿಡುತ್ತೆ. ಓಕೆ, ಸೊ ನಾಲೆಜ್ ಮಾತ್ರ ಅಲ್ಲ, ಅದ್ರ ಜೊತೆಗೆ MCQ ಸಾಲ್ವ್ ಮಾಡೋದನ್ನು ಸಹ ನೀವು ಕಲಿಬೇಕು. ಇನ್ನೊಂದೇನೆಂದರೆ 100% ಪೂರ್ಣ ಪ್ರಮಾಣದಲ್ಲಿ ನಾವು ಪ್ರಿಪ್ರೇಷನ್ ಆದರೆ ನಾವೊಂದು ಕಾಂಪಿಟೇಷನ್ ಕೊಡ್ಬೋದು. ಹಾಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಹುದ್ದೆಗೆ 213 ಹೆಚ್ಚು ಕಡಿಮೆ 1:200 ಅಂತ ಅನ್ಕೋಬೋದು ನೀವು ಅಲ್ವಾ. ಸೊ ಇಷ್ಟು ಅಪ್ಲಿಕೇಶನ್ಸ್ ಒಂದು ಹುದ್ದೆಗೆ ನಿಮಗೆ 200 ಜನ ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಇದೇನು ಕಡಿಮೆ ಅಲ್ಲ, ಒಂದು ಲೆವೆಲ್ಗೆ ಕಾಂಪಿಟೇಷನ್ ಖಂಡಿತ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಗೌರ್ಮೆಂಟ್ ಸರ್ವೇಯರ್ ಆಗಿರೋದ್ರಿಂದ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಮಿಸ್ ಮಾಡಬೇಡಿ ಇಂಥ ಆಪರ್ಚುನಿಟಿ ಅಂತ ಹೇಳ್ತೀನಿ. ಓಕೆ, ಸೊ ಚೆನ್ನಾಗಿ ಓದಿ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು, ಟಾಪಿಕ್ಸ್ ಏನಿದೆ ಸಿಲೆಬಸ್ ವೈಸ್ ನೀವು ಕವರ್ ಮಾಡಲೇಬೇಕು. ಸಿಲೆಬಸ್ ವೈಸ್, ಟಾಪಿಕ್ ವೈಸ್ ನೀವು ಕವರ್ ಮಾಡಿ, ಮಿಸ್ ಮಾಡಬೇಡಿ. ಯಾಕಂದರೆ ಯಾವ ಟಾಪಿಕಿಂದ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನನ್ನ ಚಾನಲಲ್ಲಿ ನಾನು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ನೀವು ಖಂಡಿತ ಅದನ್ನು ನೋಡಿ. ನಾನು ಟಾಪಿಕ್ ವೈಸ್ ಎಲ್ಲ ಟಾಪಿಕ್ಸ್ನೂ ನಾನು ಕವರ್ ಮಾಡಿದ್ದೀನಿ. ಓಕೆ, ಇನ್ನಷ್ಟು ನಿಮಗೆ ಇನ್ಯಾವ ಟಾಪಿಕ್ ಬೇಕು ಅಂತ ನಿಮಗೆ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಷ್ಟು ದಿನ ಯಾಕೆ ಈ ಎಕ್ಸಾಮ್ ರಿಲೇಟೆಡ್ ಏನೂ ವೀಡಿಯೋ ಹಾಕಿರಲಿಲ್ಲ ಅಂದರೆ, ಇನ್ನು KPSCಯಿಂದ ಏನೂ ಹೇಳಿರಲಿಲ್ಲ. ಹಾಗಾಗಿ ನಾನು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ರಿಲೇಟೆಡ್ ಏನೂ ವೀಡಿಯೋ ಹಾಕಿರಲಿಲ್ಲ. ಆದರೆ ಕರೆಂಟ್ ಅಫೇರ್ಸ್ ವೀಡಿಯೋ ಹಾಕಿದ್ದೀನಿ, ಎಕ್ಸ್ಟೆನ್ಷನ್ ಹಾಕಿದ್ದೀನಿ ನೋಡಿ. ನಾನು ಮಾಡಿರೋ 1 ಇಯರ್ ಕರೆಂಟ್ ಅಫೇರ್ಸು, ಅದ್ರ ಜೊತೆಗೆ ನಾನು ಹಾಕ್ತಿರೋವಂಥ ಕರೆಂಟ್ ಅಫೇರ್ಸು ಎಕ್ಸ್ಟೆಂಡೆಡ್ ಮಂತ್ಲಿ ಏನಾಗ್ತಾಯಿದ್ದೀನಿ, ಜುಲೈದು ಹಾಕಿದ್ದೀನಿ. ಅದನ್ನು ನೀವು ಹೀಗೆ ಕವರ್ ಮಾಡ್ಕೊತಾ ಹೋದರೆ ನಿಮಗೆ ಓವರಾಲ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸಪ್ರೇಟ್ ಕೆಲವು ವೀಡಿಯೋಸ್ ಮಾಡಿದ್ದೀನಿ, ಅಂದರೆ ಸ್ಪೆಷಲ್ ಫೋಕಸ್ ಟು ಕರ್ನಾಟಕ ಸ್ಕೀಮ್ಸ್ ಅಂತ. ಕರ್ನಾಟಕ ಸ್ಕೀಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈ ಕರ್ನಾಟಕ ಸ್ಕೀಮ್ಸ್ನ ನೀವು ಮಿಸ್ ಮಾಡದೆ ಓದಲೇಬೇಕು. ಈ ಕರ್ನಾಟಕ ಸ್ಕೀಮ್ಸ್ ನಿಮಗೆ ಬಜೆಟಲ್ಲಿ ಸಿಗುತ್ತೆ, ಹಾಗೆ ಇಲ್ಲಿ ಎಕನಾಮಿಕ್ ಸರ್ವೇಯಲ್ಲಿ ಸಿಗುತ್ತೆ. ಸೊ ಬಜೆಟ್ ಮತ್ತು ಎಕನಾಮಿಕ್ ಸರ್ವೇಯಲ್ಲಿ ನಾನು ಹೊಸ ವೀಡಿಯೋಸ್ ತರ್ತಾ ಇದ್ದೀನಿ, ಸ್ಪೆಷಲಿ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ಖಂಡಿತ ಅಲ್ಲಿ ವೀಡಿಯೋಸ್ನಲ್ಲಿ ನೀವು ಕವರ್ ಮಾಡ್ಕೊಳ್ಬೋದು ಆ ಪೋರ್ಷನ್ಸ್ನ. ಆದಷ್ಟು ನಾನು ಸಿಂಪಲ್ಲಾಗಿ ಇಡ್ತೀನಿ, ಎಲ್ರಿಗೂ ಅರ್ಥ ಆಗೋಗೆ. ಓಕೆನಾ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ, ಅದರಲ್ಲಿ ನಾನು ರೀಸನಿಂಗ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಅಂತ ಹೇಳ್ತೇನೆ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯುವರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಅಂತ ನಾನು ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಿರ ನಾನು ಮತ್ತೆ ವೀಡಿಯೋಸ್ ಹಾಕೋದಕ್ಕೆ ನನಗೂ ಕಷ್ಟ ಆಗುತ್ತೆ. ನಿಮ್ಮ ಸಪೋರ್ಟೇ ನನಗೊಂದು ಇನ್ಸ್ಪಿರೇಷನ್ನು. ಆ ಇನ್ಸ್ಪಿರೇಷನ್ನು, ಮೋಟಿವೇಶನ್ ಕಂಟಿನ್ಯೂ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಡಿ ನನ್ನ ವೀಡಿಯೋಗೆ. ನಿಮ್ಗೆ ಇನ್ನೇನು ಯಾವ ಟಾಪಿಕ್ ಮೇಲೆ ಬೇಕು ಅಂತ ಅಂದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನೀವು ಕೇಳಿರುವಂಥ ಟಾಪಿಕ್ಸ್ಗೆ ನಾನು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಆ ಟಾಪಿಕ್ಸ್ನೂ ಸಹ ನಾನು ಕವರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿಗೆ ಇದು ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನ್ನು. ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ನಮ್ಮ ಪ್ರಿಪ್ರೇಷನ್ ಹೇಗೆ ಇರಬೇಕು ಅನ್ನೋದು ಸಹ ಈ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ಪೂರ್ಣವಾಗಿ. ಆದಷ್ಟು ಎಲ್ಲದನ್ನು ನಾನು ಕವರ್ ಮಾಡಿ ಹೇಳಿದ್ದೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್. ಅಲ್ಲಿವರೆಗೂ ಬಾಯ್. ಸ್ಟೇ ಟ್ಯೂನ್ ಟು ಮೈ ಚಾನಲ್.